ಇಲ್ಲೇನು ಕೆಳಗಡೆ ಒಂದು ಗೆರೆ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಅನುದಾರ್ಥ ಅಂತ ಹೇಳ್ತಾರೆ. ಇಲ್ಲಿ ಮೇಲ್ಗಡೆ ಏನು ನೋಡ್ತಾ ಇದ್ದೀರಲ್ಲ ಉದ್ದಕ್ಕೆ ಗೆರೆ, ಇದಕ್ಕೆ ಸ್ವರಿತ ಅಂತ ಹೇಳ್ತಾರೆ. ಇಲ್ಲೇನು ಲೈನ್ ಇಲ್ಲ, ಅಂದರೆ ನಾರ್ಮಲಾಗಿ ಹೇಳಬೇಕು, ಯಾವುದೇ ಮೇಲೆ ಕೆಳಗಡೆ ಮಾಡದಿದ್ದ ಹಾಗೆ ಹೇಳಬೇಕು. ಇದಕ್ಕೆ ಅನುದಾರ್ಥ ಉದಾರ್ಥ ಅಂತ ಹೇಳ್ತಾರೆ. ಇದಕ್ಕೆ ಅನುದಾರ್ಥ, ಇದಕ್ಕೆ ಸ್ವರಿತ, ಇದಕ್ಕೆ ಉದಾರ್ಥ. ಇದಕ್ಕೆ ಅನುದಾರ್ಥ, ಇದಕ್ಕೆ ಸ್ವರಿತ, ಇದಕ್ಕೆ ಉದಾರ್ಥ. ಈ ಥರ ಎರಡೆರಡು ಲೈನ್ ಇತ್ತಂದರೆ ಒಂದು ಸತಿ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸ್ಥಿರೈರಂಗೈ ಏ, ಎರಡು ಲೈನ್ ಇತ್ತು ಅಂದರೆ ಐ ಅಂತ ನಿಲ್ಲಿಸ್ಬಿಟ್ಟು ಈ ಅಂತ ಮತ್ತೆ ಎಳಿಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಅನುದಾರ್ಥ, ಇದು ಸ್ವರಿತ, ಇದು ಉದಾರ್ಥ. ಯಾವುದೇ ಗೆರೆಗಳಿರಲಿಲ್ಲ ಅಂದರೆ ಮೇಲೆ ಅಥವಾ ಕೆಳಗಡೆ.